ಬಂದರೆ ಅವ್ರು ಭಾರಿ ದಿವಸದ ಮೇಲೆ, ಯಾಕಂದರೆ ಕೋಲಾರ ಕ್ರಾಂತಿಕಾರಿ ಜಾಗ. ಬೈರೇಗೌಡರು, ನಮ್ಮ ಕೃಷ್ಣಾರೆಡ್ಡಿಯವರು 95ರಲ್ಲಿ ಜನತಾದಳದ ಕಾಳೆ ಕೂಗದಂಥ ಊರಿದು. ಇಡೀ ದೇಶದಲ್ಲಿ ಒಂದು ಪರಿವರ್ತನೆ. ಇವತ್ತು ಪಂಚರಾಜ್ಯದ ಚುನಾವಣೆ ರಿಸಲ್ಟ್ ಬಂದ ಮೇಲೆ ನಾನೇನು ಹೇಳಿದ್ನೋ ಕಾಂಗ್ರೆಸ್ ಬಗ್ಗೆ ಇವತ್ತದು ಸತ್ಯವಾಯಿತು. ನಾನು ಈ 3 ವರ್ಷದಿಂದ ಏನು ಹೇಳ್ಕೊಂಡು ಬಂದಿದ್ದೇನೆ, ಜನರ ಆಶೀರ್ವಾದದಿಂದ, ದೇವರ ಕೃಪೆಯಿಂದ ಸತ್ಯ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷ 73 ವರ್ಷದ ಇತಿಹಾಸದಲ್ಲಿ ಇಂಥ ಹೀನಾಯವಾದಂಥ ಸೋಲನ್ನು, 403 ಸೀಟ್ನಲ್ಲಿ 2 ಸೀಟು ಅಂತ ಹೇಳಿದ್ರೆ ಅದು ಕಡಿಮೆ ಮಾರ್ಜಿನಲ್. ಪಂಜಾಬ್ನಲ್ಲಿ ಸರ್ಕಾರ ಇದ್ದಿದ್ದು 70 ಸೀಟ್ ಸೋತಿದ್ದಾರೆ. ಸ್ವಯಂಕೃತ ಅಪರಾಧ. ಅದನ್ನು ಸಿದ್ದರಾಮಯ್ಯನವರು ಒಪ್ಕೊಂಡ್ರು, ನಮ್ಮ ತಪ್ಪಿಂದ ನಾವು ಸೋತ್ವಿ ಅಂತ. ಮುಂದೇನು ಇದು ಯಾಕೆ ಸರಿ ಮಾಡಿಸೋದು? ಯಾಕೆ ಸರಿ ಮಾಡೋಕ್ಕೆ ಯಾರು ಸರಿ ಮಾಡೋರು ಯಾರು? ಸೊ ಈಗ ನಾವು ನಿಸ್ಸಹಾಯಕರಾಗಿರ್ತಕ್ಕಂಥದ್ದಕ್ಕೆ ತಯಾರಾಗಿಲ್ಲ. 12ನೇ ತಾರೀಕು ತನಕ ನಾನು ಕಾಯ್ತೀನಿ ಅಂತ ಹೇಳಿದ್ದೆ. ಇವತ್ತು 11, ನಾಳೆ 12 ಬೆಂಗಳೂರಿನಲ್ಲಿ ನನ್ನ ತೀರ್ಮಾನವನ್ನು ಪ್ರಕಟ ಮಾಡ್ತೀನಿ. ನಾನು ಇವತ್ತು ಕರ್ನಾಟಕದಲ್ಲಿ ಬಸವ ತತ್ವದ ಆಧಾರದ ಮೇಲೆ ಇರ್ತಕ್ಕಂಥ ಸರ್ಕಾರವನ್ನು ತರ್ತಕ್ಕಂಥದ್ದಕ್ಕೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ನಾವೇನು ಗುರಿಯನ್ನು ಕಂಡಿದ್ದು, ಏನು ಕನಸನ್ನು 96ರಲ್ಲಿ ಕಂಡಿದ್ವು, ಅದರ ಸಫಲತೆ ಏನು ಅಂತೇಳಿ ಜನತೆಗೆ ಗೊತ್ತಿದೆ. ಆದ್ದರಿಂದ ಈಗಾಗಲೇ ನಾನು ಗುಲ್ಬರ್ಗ, ಬಾಂಬೆ, ಕರ್ನಾಟಕ, ಬೆಳಗಾಂ ಇವೆಲ್ಲ ಪ್ರವಾಸ ಮಾಡಿ ಮುಗಿಸಿದ್ದೀನಿ. ಮೊನ್ನೆ ಗುಲ್ಬರ್ಗದಲ್ಲಿದ್ದೆ, ಅಲ್ಲೂ ಕೂಡ ಅಭಿಪ್ರಾಯ ಸಂಗ್ರಹ ಮಾಡಿದ್ದೀವಿ. ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ರಾಜಕೀಯವಾಗಿ ಮಾರ್ಚ್ ತಿಂಗಳಿಂದ ಶುರುವಾಗುತ್ತೆ. ಯಾಕಂದರೆ ನಮಗೆ ಈಗ ಶಾಬಾನ್ ತಿಂಗಳು ಶುರುವಾಯಿತು. ಮುಂದಿನ ವರ್ಷದ ಆಹಾರ ಬರೀತಕ್ಕಂಥ ದಿನ ಶಾಬಾನ್ 15ನೇ ತಾರೀಕು. ಯಾರಿಗೆ ಎಷ್ಟು ಫುಡ್ಡು ಅಂತ ದೇವ್ರು ಹಂಚ್ತಾನೆ ಅವತ್ತು. ಹಾಗೆ ಇವತ್ತು ಅದೇ ರೀತಿ ಹಬ್ಬನೂ ಬರ್ತಾ ಇದೆ. ಕರ್ನಾಟಕ ರಾಜ್ಯಕ್ಕೆ ಒಂದು ಉತ್ತಮವಾದಂಥ ಸರ್ಕಾರ ಬರುತ್ತೆ, ಸಿಗತ್ತೆ ಅನ್ನಕ್ಕಂಥ ವಿಶ್ವಾಸ ನನಗಿದೆ. ಇನ್ನು ನಾನು ನಾಳೆ, ಇವತ್ತು ಕೋಲಾರಲ್ಲಿ ಎಲ್ಲ ಪ್ರಮುಖರು, ನನಗೆ ಯಾವತ್ತು ಕೋಲಾರ ಜಿಲ್ಲೆ, ಇಡೀ ಜಿಲ್ಲೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದಿದೆ. ಯಾವತ್ತೂ ಕೂಡ ಮುಸ್ಲಿಮ್ಸು ಭಾರಿ ಧೈರ್ಯಸ್ಥರು. ಬಡತನ ಇದೆ, ಆದರೆ ಒಂದು ಗಟ್ಟಿಯಾದಂಥ ವಿಶ್ವಾಸ ಇದೆ ಮತ್ತು ಎಲ್ಲ ಸಮಾಜದ ಜೊತೆಯಲ್ಲಿ ಕೂಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೇ ಹಿಂದೆ ಬೈರೇಗೌಡರಿದ್ದಾಗಲೂ ಕೂಡ, ಚಿಂತಾಮಣಿ ಕೃಷ್ಣಾರೆಡ್ಡಿ ಅವರಿದ್ದಾಗಲೂ ಕೂಡ, ಆಂಜನ್ ರೆಡ್ಡಿ ಅವರಿದ್ದಾಗಲೂ ಕೂಡ, ಎಂ ವಿ ಕೃಷ್ಣಪ್ಪನವರು, ದೊಡ್ಡ ಇತಿಹಾಸ ಇರ್ತಕ್ಕಂಥ ಜಿಲ್ಲೆ ಕೋಲಾರ ಜಿಲ್ಲೆ. ಆದ್ದರಿಂದ ಇವತ್ತು ಇಲ್ಲಿ ಇವತ್ತಿಂದ ಶುರು ಮಾಡಿದ್ದೇನೆ. ಸಾಯಂಕಾಲ ಒಂದು ಕಡೆ ನಮ್ಮ ಗುರುಗಳದ್ದು ಏನು ವಾರ್ಷಿಕ ಫಾತೆ ಅಂತ ಹೇಳ್ತೀವಿ ಅದಿದೆ, ಅದು ಮುಗಿಸ್ಕೊಂಡು ಸಾಯಂಕಾಲ ಹೋಗ್ತೀನಿ. ನಾಳೆ ಬೆಳಗ್ಗೆ 12 ಗಂಟೆಗೆ ನನ್ನ ನಿಲುವನ್ನು ಪ್ರಕಟಣೆ ಮಾಡ್ತೇನೆ.
ಸರ್ ಏನಾಗ್ಬೋದು ಸರ್ ನಿಮ್ಮ ನಿಲುವು? ಅಂದರೆ ಕಾಂಗ್ರೆಸ್ ಇಲ್ಲ ಬೇರೆ ಹೊರಗಡೆ ಇಟ್ಟಿದ್ದೀರಲ್ಲ ಸರ್ ನೀವು? ಹೌದೌದು, ಅದು ಹೆಜ್ಜೆ ಅವತ್ತೇ ಹೆಜ್ಜೆ ಹೊರಗಿಟ್ಟೆ ಐತಲ್ಲ. ಇನ್ನು ಅಧಿಕೃತವಾಗಿ ಏನು ಮಾಡಬೇಕು ಅಂತ ನಾಳೆ ಹೇಳ್ಬೇಕಷ್ಟೇ. ಇಲ್ಲ ಸರ್, ಯಾವ ಪಕ್ಷ ಹಾಕ್ಕೊಂತ ಇದೀವಿ ನೋಡೋಣ ಯಾವ ಗಂಡು ಚೆನ್ನಾಗಿ ಕೂಡು ಬರ್ತಂತೆ. ಅಲ್ಲ ಸರ್, ಕೂಡು ಬಂದ್ರೆ ಅಲ್ಲ ಇರುವಂಥ ರಾಷ್ಟ್ರೀಯ ಪಕ್ಷಗಳು ಎರಡೇ ಇರುವಂತ ಸರ್, ಒಂದು ಬಿಜೆಪಿ ಅಥವಾ ಬಿಜೆಪಿ. ಯಾರು ಹೇಳಿದ್ರು ಎರಡೇ ಇರ್ತಕ್ಕಂಥದ್ದು? ಅಲ್ಲ ಸರ್, ಪರ್ಯಾಯವಾಗಿ ಬೇಕಾದಷ್ಟು ಇದೆ, ಬೇಕಾದಷ್ಟು. ಅಲ್ಲ ಸರ್, ರಾಜ್ಯದಲ್ಲಿ ಇರುವಂತದ್ದು ಈಗ ನಿಮ್ಗೆ ಹಳೆ ಇರುವಂತದ್ದು JDS. ಅದೇ JDS ಕಿಂತ ದೇವೇಗೌಡರು 70 ವರ್ಷದ ಇತಿಹಾಸದಲ್ಲಿ ಕೆಂಪುಕೋಟೆ ಮೇಲೆ ಬಾವುಟ ಹಾರಿಸಿದಂಥ ಪ್ರಥಮ ಕನ್ನಡಿಗ ಒಬ್ಬ ರೈತನ ಮಗ. ಮುದ್ದೆ ಹುರುಳಿಕಾಳು ಸಾರು ತಿಂದು 2 ಹೊತ್ತು ಶಿವಪೂಜೆ ಮಾಡಿ ಪರಧನ ಪರಿಸ್ಥಿತಿ ಪರದರ್ಶಿ ಮಧ್ಯೆ ಇದೆ ಅದಕ್ಕೂ ಮುಟ್ಲಾರ್ದೆ ಇಡೀ ಭಾರತಕ್ಕೆ ಕರ್ನಾಟಕಕ್ಕೆ ಕೀರ್ತಿ ತಂದಿರ್ತಕ್ಕಂಥವ್ರು. ಅವ್ರು ಇನ್ನೂ ದೇವರವ್ರಿಗೆ ಆಯಸ್ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ನಾಳೆ ಅವ್ರಿಗೂ ಮೀಟ್ ಮಾಡ್ತೀನಿ. ಮೀಟ್ ಮಾಡಿದ ಮೇಲೆ ನನ್ನ ತೀರ್ಮಾನವನ್ನು ಪ್ರಕಟಣೆ ಮಾಡ್ತೀನಿ. ಸರ್, ಒಂದು ಹೇಳಿದೆ ಸರ್, ಪಂಚರಾಜ್ಯಗಳ ಭವಿಷ್ಯ ನಿಜವಾಗ್ಲೂ ಹೀನಾಯ ಸ್ಥಿತಿ ಅಂತ. ಸೊ ರಾಜ್ಯದ ಸ್ಥಿತಿ ಇದೇ ಆಗ್ಬೋದಲ್ಲ ಮುಂದೆ? ಇವಾಗ ನೀವು ನೆಲೆ ಇಲ್ಲ ಅಂದ್ರೆ ಮತ್ತೆ ಇಲ್ಲ. ಹೌದು, ಇಲ್ಲಿ ಕಷ್ಟ. ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ, ನಾನು ಅವತ್ತು ಹೇಳಿದ್ದೆ, ನಾನು ಹೋಗೋ ಪಕ್ಷ ನಂಬರ್ 1 ಇರುತ್ತೆ, BJP 2 ಇರುತ್ತೆ, ಕಾಂಗ್ರೆಸ್ 3rd ಇರುತ್ತೆ ಅಂತ. ಮುಂದೆ ಅದು ಹಂಗೆ ಆಗತ್ತೆ. ಯಾಕಂದ್ರೆ ಕಾಂಗ್ರೆಸ್ಸಿಗೆ ವೋಟ್ ಬ್ಯಾಂಕನ್ನೇ ಕಳ್ಕೊತೆ. ಆಮೇಲೆ ಫಸ್ಟ್ ಟೈಮು ಒಂದು ಪಾರ್ಟಿ MLA MP ವಿರೋಧ ಮಾಡಿ ಸೋಲಿಸ್ತಾನೆ ಅಂತ ಇತಿಹಾಸ ಇಲ್ಲೇ ಆಗಿದ್ದು. ನಾನು ಒಬ್ಬನೇ ಅಲ್ಲೇ ಮುನಿಯಪ್ಪನ ಪ್ರಚಾರಕ್ಕೆ ಬಂದಿದ್ದು. ಬಾಕಿ ಎಲ್ಲ ಲೋಕಲ್ MLAಗಳು ವಿರೋಧ ಮಾಡಿದ್ರು. ಅವ್ರು ನಮ್ಮ ಪಾರ್ಟಿಯವರೇ. ಪಾಪ ಮುನಿಯಪ್ಪ ಅವ್ರ ಶಕ್ತಿ ಅಷ್ಟೇ, ಅವ್ರ ಕೂಗು ಜಾಸ್ತಿ ಯಾರೂ ಕೇಳಲಿಲ್ಲ. ಅದೇನೇ ಇರಲಿ. ಆದರೆ ಇವತ್ತು ಸರ್, ನೀವು ಹಿಂಗೆ ಹೇಳ್ತಾ ಇದ್ದೀರಿ, ಸಿದ್ದರಾಮಯ್ಯ DK ಶಿವಕುಮಾರ್ CM ಯಾರಾಗಬೇಕು ಅಂತ ಕಿತ್ತಾಡ್ತಾ ಇದ್ದಾರಲ್ಲ ಸರ್? ಅದು ಸಿಗಲಾರ್ದೇ ಇರೋದಕ್ಕೆ ಕಿತ್ತಾಡೋದು ನ್ಯಾಯ ತಾನೆ. ಈ ಒಳ್ಳೆ ಹೀರೋಯಿನ್ ಸಿಕ್ಕಿದ್ರೆ ಬೇಡ ಅಂತಾರೆ ಯಾರಾದ್ರೂ. 4 ಕಾವಲ್ಲ 100 ಕಾವಲ್ಲ ಅಂತಾರೆ. ಅದು ಯಾರಿಗೆ ಒಂದು ಬರುತ್ತೆ ನೋಡ್ಬೇಕಲ್ಲ. ಅಲ್ಲ, ನೀವು ಅವರು ಈಗಾಗಲೇ ಗೆದ್ದೆ ಬಿಟ್ಟಿದ್ದೀವಿ, ಮುಂದೆ ನಮ್ಮದೇ ಸರ್ಕಾರ ಬರೋದು ಅಂತ ಕವಲ್ ಹಾಕೊಂಡು ನೋಡ್ತಿದ್ದಾರೆ. ಅದೇ ತಪ್ಪು ಮಾಡ್ತಾರೆ. ಅದೇ ತಪ್ಪು ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಾಮರಸ್ಯ ಉಳಿದಿಲ್ಲ, ಏಕತೆ ಉಳಿದಿಲ್ಲ, ಸಾಮರಸ್ಯ ಉಳಿದಿಲ್ಲ. ಸೊ ಹಾಗಾಗಿ ನಾನು ಇದನ್ನು ಹೇಳಿ ಸಾಕಾಯ್ತು. ಇನ್ನು ಕುತ್ಕೊಂಡು ಹೇಳೋದ್ರಲ್ಲಿ ಅರ್ಥವಿಲ್ಲ. ಆದ್ದರಿಂದ ನಾಳೆ ನನ್ನ ತೀರ್ಮಾನವನ್ನು ಅಧಿಕೃತವಾಗಿ ಪ್ರಕಟ ಮಾಡ್ತೀನಿ ಅಂತ ಹೇಳಿದ್ದೇನೆ. ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಮುಂಬರುವ ಚುನಾವಣೆಯಲ್ಲಿ ಮೂಲ ಕಾಂಗ್ರೆಸ್ ವಲಸೆ ಕಾಂಗ್ರೆಸ್ ಸ್ವಲ್ಪ ಡಿವೈಡ್ ಆಗಿ ಹೀನಾಯ ಸೋಲು ಅನುಭವಿಸುತ್ತೆ ಅನ್ನೋದು ನೀವು ಹೇಳೋದು? ಅಂದ್ರೆ ಮುಂದೆ ಚುನಾವಣೆಯಲ್ಲಿ ಇಬ್ಬರು ಕಿತ್ತಾಟದಿಂದ ಸೋಲು ಅನುಭವಿಸುತ್ತೆ ಅನ್ನೋದು ನೀವು? ಅಲ್ಲ, ಅಲ್ಲಿ ಒರಿಜಿನಲ್ ಕಾಂಗ್ರೆಸ್ ಯಾರು ಇಲ್ಲವೇ ಇಲ್ಲ. ಯಾರಿದ್ದಾರೆ ಮೂಲ ಕಾಂಗ್ರೆಸ್ಸು? ಮೂಲ ಕಾಂಗ್ರೆಸ್ನವರೆಲ್ಲ MV ಕೃಷ್ಣಪ್ಪ, ಹನುಮಂತಯ್ಯ ಅವರೆಲ್ಲ ಸತ್ತು ಹೋದ್ರು. ಇವೆಲ್ಲ ಮೊನ್ನೆ ಬಂದವ್ರೆ. 70ರಲ್ಲಿ ಬಂದವ್ರು ಮೂಲ ಕಾಂಗ್ರೆಸ್ ಅಲ್ಲ. ಜೋಡೆತ್ತಿನ ಗುರುತಿನಲ್ಲಿ ಇದ್ದವ್ರು ಮೂಲ ಕಾಂಗ್ರೆಸ್. ನಾವು ಮೂಲ ಕಾಂಗ್ರೆಸ್. ನಮ್ಮಪ್ಪ ಫ್ರೀಡಮ್ ಫೈಟರು, ನಮ್ಮವ್ವ ಫ್ರೀಡಮ್ ಫೈಟರು. ಜೋಡೆತ್ತಿಗೆ ಓಟ್ ಕೇಳಿದವ್ರು ನಾವು ಒರಿಜಿನಲ್ಲು. ಬಟ್ ಈ ಡೂಪ್ಲಿಕೇಟ್ ಜಾಸ್ತಿ ಆಗಿದೆ, ಒರಿಜಿನಲ್ ಇಲ್ಲವೇ ಇಲ್ಲ. ಈಗ ಫಾರಂ ಕೋಳಿ ಥರ ಆಗಿದೆ, ನಾಟಿ ಕೋಳಿ ಸಿಗ್ತಾ ಇಲ್ಲ. ಹಾಂ, ಫಾರಂ ಕೋಳಿನೂ ಜಾಸ್ತಿ ಆಗಿರೋದು. ಈಗ ನಾಟಿ ಕೋಳಿ ನಿಮಗೆ ನಾಟಿ ಮೊಟ್ಟೆ 10 ಮನೆ ಸಿಕ್ಕಿದ್ರೆ ಒಂದು ಮೊಟ್ಟೆ ಸಿಗಲ್ಲ. ಸೊ ಹಾಗಾಗಿ ಏನಾಗಿದೆ, ಒರಿಜಿನಾಲಿಟಿ ಕಾಂಗ್ರೆಸ್ಸು ಉಳಿದಿಲ್ಲ. ಕೃತಕವಾಗಿರ್ತಕ್ಕಂಥ ಕಾಂಗ್ರೆಸ್ ಇದೆ. ಅದರಲ್ಲೇ ಹೋರಾಟ ಗಲಾಟೆ ಜಾಸ್ತಿ ನಡೀತಾ ಇದೆ. ಸೊ ಹಾಗಾಗಿ ಮುಂದೆ ಕಷ್ಟ ಪಾರ್ಟಿಗೆ ಸುಧಾರಿಸ್ಕೊಳ್ಳಾರ್ದೇ ಇರೋ ಮಟ್ಟಕ್ಕೆ ಅದು ಕೆಟ್ಟಿದೆ. ಈ ಮೊನ್ನೆ ನೋಡಿದ್ರಿ, ಪಾದಯಾತ್ರೆ ಮಾಡಿದ್ರು. ರಿಸಲ್ಟ್ ಏನು? ಎಷ್ಟು ಜನ ಬಂದಿದ್ರು? ಬಳ್ಳಾರಿಗೆ ಯಾತ್ರೆ ಮಾಡಿದೆ ನಾನು, 320 ಕಿಲೋಮೀಟ್ರು. ನನ್ನ ಭಾಷಣ ಗಿನ್ನಿಸ್ ಬುಕ್ ರೆಕಾರ್ಡ್ ಆಯಿತು. ಜನಾರ್ದನ್ ರೆಡ್ಡಿಗೆ ಹೇಳಿದ್ವಿ, ಹೊಸ್ತೆ ರಾರೇ ಹೆಚ್ಚಿಸ್ಕೊತಾನು ಅಂತ. ಪರಿಣಾಮ ಏಮಾಯ್ತು? ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆದ. ಇವತ್ತು ಅಂಥ ಒಂದು ಯಾತ್ರೆ ಜನಕ್ಕೆ ಯಾವತ್ತೂ ತರಬಾರ್ದು, ಜನ ಬರಬೇಕು. ನಾನು ಯಾವತ್ತು ಫೇಲರೇ. ನಾನು ಯಾವತ್ತು ಹೇಳ್ತೇನೆ, ಬಂದು ಜನಕ್ಕೆ ಭಾಷಣ ಮಾಡಿ, ತಂದು ಜನಕ್ಕೆ ಭಾಷಣ ಮಾಡಬೇಡಿ. ಜನ ಬರಬೇಕು. ಇಂಥವ್ರು ಬರ್ತಾರೆ ಅಂದರೆ ನೋಡಕ್ಕೆ ಬರ್ಬೇಕು ಜನ.
ಸರ್ ಹಂಗಂತ ನೀವು ಹೇಳ್ತಾರಂತಂದು ಕಾಂಗ್ರೆಸ್ ನಾಯಕತ್ವದ ಕೊರತೆ ಕಾಣ್ತಾ ಇದೆ. 100% ನಾಯಕ ಯಾರಿದ್ದಾರೆ ಹೇಳಿ, ಯಾರು ಒಂದು 10 ಓಟ್ ತರೋರು. ಸಿಂಧಿಗೆ 35,000ಕ್ಕೆ ಸೋತ್ವಿ. ಬೈ ಎಲೆಕ್ಷನ್ ಎಲ್ಲಾದ್ರೂ ಉಂಟೆ. 13 ಉಪಚುನಾವಣೆ ಸೋತ್ವಿ, ಎಲ್ಲಾದ್ರೂ ಉಂಟೆ. ನಾವು ಪಾರ್ಟಿಸಿಪೇಟ್ ಮಾಡಿ ಚುನಾವಣೆ ಯಾವುದೂ ಸೋತಿಲ್ಲ. ಯಾಕೆ? ಜಮಖಂಡಿ ಎಲೆಕ್ಷನ್ ಲಾಸ್ಟ್ ನಾನು ಮಾಡಿದೆ. ಯಾವತ್ತು 3,000 ಗೆಲ್ಲಕ್ಕೆ ಜಮಖಂಡಿ, ಅವತ್ತು 45,000 ಗೆಲ್ತು ಸಿದ್ದು ನ್ಯಾಮಗೌಡನ ಮಗ. ಸಿದ್ದು ನ್ಯಾಮಗೌಡ ಸತ್ತ 6 ತಿಂಗಳಿಗೆ ಅವನ ಮಗ 45,000. ಐ ವಾಸ್ ಇನ್ಚಾರ್ಜ್ ದೇರ್, ನಾನಲ್ಲೇ ಇದ್ದೆ. ಸೊ ಇವತ್ತೇನಾಗಿದೆ ಕಾಂಗ್ರೆಸ್ನಲ್ಲಿ, ಯಾರು ಹೇಳೋರಿಲ್ಲ. ಏನು ಈ ಪಂಜಾಬ್ ಏನು ಮಾಡ್ಕೊಂಡ್ರು ನೋಡಿದ್ರಲ್ಲ, ಒಬ್ಬ ಚೀಫ್ ಮಿನಿಸ್ಟರ್ 2 ಕಡೆ ಸೋಲ್ತಾನೆ, PCC ಪ್ರೆಸಿಡೆಂಟ್ 2 ಕಡೆ ಸೋಲ್ತಾನೆ. ಇತಿಹಾಸದಲ್ಲಿ ಹಿಂಗಾಗಲಿಲ್ಲ. ಅದೇ ಪರಿಸ್ಥಿತಿ ಕರ್ನಾಟಕದಲ್ಲೂ ಆಗತ್ತೆ. ಸರ್ ಹಂಗಾದ್ರೆ ಇದು ಆಗುತ್ತೆ ಸರ್, ಕಾಂಗ್ರೆಸ್ ಮುಕ್ತ ರಾಜ್ಯ ಆಗುತ್ತಾ ಅಂತ. ಅದು ಆಗಬಾರ್ದು. ಪಾಪ ಇರಲಿ ಎಲ್ಲಾದ್ರೂ ಒಂದು ಕಡೆ ಅಂತೀವಿ ನಾವು. ಸಾಲು ಬರೋ ತಿಮ್ಮಕ್ಕನ ಮರ ನೆಟ್ಟಂಗೆ ಅದು. ಬಟ್ ಅವರಾಗೆ ಸ್ವಯಂಕೃತ ಅಪರಾಧ ಮಾಡಿಕೊಂಡ್ರೆ ನಾನೇನು ಮಾಡಲಿ ಸರ್? ಫ್ಯೂಚರ್ JDS ಅಲಿಯನ್ಸ್ BJP ಆದ್ರೆ ಏನಂದ್ರಿ? ಫ್ಯೂಚರ್ JDS ಅಲಿಯನ್ಸ್ BJP ಆದ್ರೆ ಮತ್ತೆ ಕರ್ನಾಟಕ ಮತ್ತೆ BJPನೇ. ಮಗುನೇ ಹುಟ್ಟಲಿಲ್ವಲ್ಲ, ಯಾಕೆ ಅಷ್ಟು ಬೇಗ ಚಿಂತೆ ಮಾಡ್ತೀರಿ? ಪಾರ್ಟಿ ಈಗ ನಾವು ಹೋಗ್ತಕ್ಕಂಥ ಜಾಗದಲ್ಲಿ ನಾನೇನ್ ಮಾಡ್ತೀನಿ ಅಂತ ನಂಬಿಕೆ ಇದೆ ನಿಮ್ಗೆ? ನಾನೇನ್ ಮಾಡ್ತೀನಿ? ನಾನಿದ್ದಾಗ ಏನಾಗುತ್ತೆ ನಂಬಿಕೆ ಏನು? ಡ್ರೈವಿಂಗ್ ಸೀಟ್ ನಮ್ಮ ಹತ್ರಕ್ಕಿದ್ರೆ ಏನ್ ಮಾಡ್ತೀರಿ? ಯಾವ ಕಡೆ ಬೇಕು ಸ್ಟೇರಿಂಗ್ ತಿರುಗಿಸ್ಬೋದಲ್ಲ. ಸರ್ UP ಎಲೆಕ್ಷನ್ಸ್ ಹಂಗೆ ಆಯ್ತಲ್ಲ ಅಲ್ಲ, UP ಎಲೆಕ್ಷನ್ಸ್ ಅವ್ರ ಕೈಯಿಂದ ಮಾಡ್ಕೊಂಡಿದ್ದು. 2 ಸೀಟ್ ಬಂತು. ಯಾರು ಮಾಡಿದ್ದು UP ಎಲೆಕ್ಷನ್? ನಾವ್ಯಾರು ಹೋಗ್ಲಿಲ್ವಲ್ಲ. ಹೇಳಿದ್ವಿ ಅವರಿಗೆ, UP ನೀವು ಬರೋದಲ್ಲ. ಫಸ್ಟ್ 2 ವರ್ಷ ಪಾಪ ಸೋನಿಯಾ ಗಾಂಧಿ ಮಗಳು ಪ್ರಿಯಾಂಕಾ ವಡೇರ 2 ವರ್ಷದಿಂದ ಆ ಅಮ್ಮ ಕೆಲಸ ಪಟ್ಟು ಪ್ರಯೋಜನ ಆಗಿಲ್ಲ. ಕಾರಣ ಆ ಅಮ್ಮ ಬೆಳೆದ್ಲು, ಕುಯ್ಕೊಳಕ್ ಜನ ಇರಲಿಲ್ಲ. ಬೆಳೆ ಕುಯ್ಯಕ್ ಜನ ಬೇಕಲ್ಲ. ಸರ್ ರಾಜ್ಯದಲ್ಲಿ ಕಾಂಗ್ರೆಸ್ ಯಾವ ಪರಿಸ್ಥಿತಿ ಇದೆಯೋ JDS ಸೇಮ್ ಪರಿಸ್ಥಿತಿ ಇರುವಂತ ಸರ್, ಈಗಿನ ಪರಿಸ್ಥಿತಿ ಇದೆ. ಸೊ ನೀವು ಇವಾಗ JDS ಅಂತ ಹೇಳಿ ಅದು ಮುಳುಗೋ ನೀವು ನಾಳೆ ನಿಮ್ಗೆ ನಾಳೆ ಅದಕ್ಕೆ ಉತ್ತರ ಹೇಳ್ತೀನಿ. ನಾವು ಯಾವತ್ತೂ ಚೈತನ್ಯ ಇರ್ತಕ್ಕಂಥ ಜಂಗಮರಿದ್ದಂಗೆ ಸೂಫಿ ಸಂತರು 95ರಲ್ಲೂ ಇದನ್ನೇ ಹೇಳಿದ್ರು. ಜನತಾದಳ ಮುಳುಗೋಗಿತ್ತೆ ಅಂತ 16 MPಗಳು ಬಂದರು. ಅವಾಗ ಇಲ್ಲೂ ಮುನಿಯಪ್ಪ 2,000 ಗೆದ್ದಿದ್ದು. ಇದ್ರ ಮುನಿಯಂ ಗೆದ್ದಿರೋಣ 2,000 ಗೆದ್ದಿದ್ದು. ಅವಾಗ 16 ಸೀಟ್ ಗೆಲ್ತು. ದೇವೇಗೌಡ ಪ್ರಧಾನಮಂತ್ರಿ ಆದರು, ಚೀಫ್ ಮಿನಿಸ್ಟರ್ ಆದರು. ಸರ್ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಕರ್ನಾಟಕಕ್ಕೆ BJP ಬಂದ್ರೆ ಮತ್ತೆ ಮುಸಲ್ಮಾನರಿಗೆ ರಕ್ಷಣೆ ಇಲ್ಲ ಅಂತ ಹೇಳ್ತಾರೆ. ಸರಿ, ಇವರಿದ್ದಾಗ ಯಾವ ರಕ್ಷಣೆ ಇತ್ತಂತೆ? ಇವರಿದ್ದಾಗ ಎಲ್ಲರೂ ಸರಿಯಾಗೇ ಇದ್ರ? ಅದನ್ನೆಲ್ಲ ಚರ್ಚೆ ನಾನು ನಾಳೆಯಿಂದ ಶುರು ಮಾಡ್ತೀನಿ. ಇವ್ರ ಸ್ಟ್ಯಾಟ್ಯೂಟ್ ಇಷ್ಟೇ ಆಗ್ತಕ್ಕಂಥದ್ದು. ಸಿದ್ದರಾಮಯ್ಯನವರಿಗೆ ದೇವರು, ಶಿವಕುಮಾರಿಗೆ ಸಿದ್ದರಾಮಯ್ಯ ಒಳ್ಳೇದು ಮಾಡಲಿ. ನಾಳೆ ವಿದಾಯ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಅನೇಕ ಮಾತುಗಳು ಹೇಳ್ಬೇಕು. ಯಾಕಂದರೆ ಅದು ಕ್ಯಾಪಿಟಲಲ್ಲೇ ಹೇಳ್ಬೇಕಾಗತ್ತೆ. ಇಬ್ರು ಖಾಮೋಶ್ ಆಗಿದ್ರೆ ಒಳ್ಳೇದಾಗತ್ತೆ. ಇಬ್ರು ಖಾಮೋಶ್ ಇದ್ರೆ ಹಸ್ತಿರೋರು ಇಬ್ರು ಜಗಳ ಆಡ್ಕೊಂಡ್ರೆ ಇಬ್ರು ಬೀಳ್ತಾರೆ. ಅಲ್ಲ ಅಂದ್ರೆ ಖಾಮೋಶ್ ಆಗಿರ್ರಿ ಅಂತ ಅವಾಗ ಒಳ್ಳೇದಾಕಂತ ನಿಮ್ಗೆ ತನ್ನಷ್ಟಿಕ್ತಾನೆ ಅಂತ. ನೆಕ್ಸ್ಟ್ ಎಲೆಕ್ಷನ್ ಭಾರಿ ಮಜಾ ಇರುತ್ತೆ ನೋಡಿ. ನೀವು ಹೇಳಿದ್ರಲ್ಲ, ನೀವು ಹೇಳೋದ್ರೆ ಆಫ್ ದ ರೆಕಾರ್ಡ್ ಹೇಳ್ತೀನಿ ನಾನು. ನೀವು ರೆಕಾರ್ಡ್ ಮಾಡಿದ್ರೆ ನನಗೆ ಚಿಂತೆ ಇಲ್ಲ. ನಾವು ಬರೀ ಬಸ್ ನೀರು ಹಿಡ್ಕೊಂಡ್ರೆ ಸಾಕು, ನಮ್ಮ ಕೊಡ ತುಂಬತ್ತೆ. ರೈಟ್ ರೈಟ್. ನಿಮ್ಮೆಲ್ಲ ನಂಬಿಕೆ ಇದೆ ಸರ್, ಎಲ್ಲಿ ಹೋಗ್ತೀರಿ ಅಲ್ಲಿ ನಮಗೆ ದೇವರ ಇಚ್ಛೆ. ನನಗೇನಂತ ಹೇಳಿದ್ರೆ ಎಲ್ಲ ಸಮಾಜದ ಜನ, ನಾನು ಇಂಥ ಜಾತಿಯವನು ಅಂತೇಳಿ ಯಾವತ್ತೂ ಪರಿಗಣನೆ ಮಾಡಲಿಲ್ಲ. ಎಸ್, ನಮಾಜಿ ಮಾಡೋಕ್ಕೆ, ದೇವ್ರ ಪೂಜೆ ಮಾಡೋಕ್ಕೆ ನನ್ನ ಜಾತಿ, ಸೇವೆ ಮಾಡ್ತಕ್ಕಂಥದ್ದಕ್ಕೆ ಇಸ್ಲಾಂದಲ್ಲಿ ಜಾತಿನೇ ಇಲ್ಲ. ನಾವೆಲ್ಲ ಹೇಳೋದು ರಬ್ಬುಲ್ ಆಲಮೀನ್ ಅಂತೀವಿ, ರಬ್ಬುಲ್ ಮುಸ್ಲಿಮೀನ್ ಅಂತ ಹೇಳಲ್ಲ. ರೆಹಮತುಲ್ ಆಲಮೀನ್ ಅಂತೀವಿ, ರೆಹಮತುಲ್ ಮುಸ್ಲಿಮೀನ್ ಅಂತ ಹೇಳಲ್ಲ. ನಮ್ಮ ದೇವರು ಪ್ರವಾದಿ ಎಲ್ರಿಗೂ ಇರ್ಬೇಕಾದ್ರೆ CM ಇಬ್ರಾಹಿಂ ಕೆಲವರಿಗೆ ಇಡೀ ಮಾನವ ಕುಲ
ಇವತ್ತು ನಮ್ಮ ಸೇವೆ ಮೀಸಲಾಗಿಡಬೇಕು. ಅದೇ ಇಸ್ಲಾಂ ಧರ್ಮದ ಸಂದೇಶ. ಆ ಕೆಲಸವನ್ನು ಜನತಾ ದಳ ಹಿಂದೆ ಮಾಡ್ಕೊಂಡು ಬಂತು. ನೋಡೋಣ, ನಾಳೆ ಗೌಡ್ರ ಹತ್ರ ಮಾತಾಡಿದ್ಮೇಲೆ ಇವೆಲ್ಲ ಅನೌನ್ಸ್